ಲಗು ಲಗು ಹೆಚ್ಚೆ ಈಗ ನಿಮ್ಮ ಅಣ್ಣ ಹತ್ತಕತಿ ಹೊಲಕ್ಕೆ ಹೊಂಟು ಬಿಡ್ತಾನ. ಲಗು ಲಗು ಒಂದಿಟ್ಟು ಚಿತ್ರಾನ್ನ ಕಲಿಸ್ಕೊಟ್ರ ತಿಂದರ ಹೊಕ್ಕಾನ. ಇವ್ವ ನೀ ಏನು ಕಾಡಕತ್ತಿ ಬೇ ನೀನು ಏನ ಅಕ್ಕಿ ಒಳಗೆ ಹೋದ್ಲು ನೋಡತ್ತಾಗ ನನ್ನ ಜೀವ ತಿನ್ನಾಕತ್ತಿದ್ದಿ. ಮತ್ತೆ ಈಗ ಯಾರು ಮಾಡ್ಬೇಕು ಮನೆ ಕೆಲಸ ಎಲ್ಲ? ಯಾರು ಮಾಡ್ಬೇಕು ಹೇಳುವ? ವಯಸ್ಸದಕ್ಕೆ ನಾ ಮಾಡಲಿ ಬೇಕೆ ಊಟನ ಆಕತ್ತೆ ನನ್ನ ಕೈಯಾಗ ಊಟ ಮಾಡೋದು ಏನಾಯ್ತು? ಅದೊಂದಿಟ್ಟು ಹೆಚ್ಚು ಕೊಡು ಸಾಕು. ಎಲ್ಲ ನಾ ಮಾಡ್ತಾನೆ ಓದೋದು ಒಂದಿಟ್ಟು ಹೆಚ್ಚು ಕೊಟ್ಬಿಡವ ಸಾಕು. ಆಮೇಲಿಂದಾಗ ಒಂದಿಟ್ಟು ರೊಟ್ಟಿ ಪಲ್ಯ ಎಲ್ಲ ಮಾಡ್ತಾನಂತ ನಾನು. ನೀ ಏನು ಮಾಡಬೇಡ, ಒಂದಿಟ್ಟು ಹಾಕ್ಳಕ್ಕೆ ಹಾಲು ಹಿಂಡ್ಕೊಂಬಂದು ಇಡು ಅಷ್ಟೇ, ಡೈರೆಕ್ಟ್ ಕಳಿಸ್ತೇನೆ ನಾನು. ಹಾಲು ಒಂದು ಹಿಂಡು ಕೊಟ್ಬಿಡು. ಇವ್ವ ನಮ್ಮ ಹಾಕ್ಳ ಬೇರೆ ನಿಮ್ಮ ಬೇರೆ ಬೇ. ಅದು ಕಾವೇರಿ ಇದು ಐತಲ್ಲ ಹಾಕ್ಳದು ಇವ್ವ ಭಾರಿ ತಲೆ ತಿಂತದದು. ಮೊನ್ನೆ ಕರಿಯಾಕೆ ಹೋದಾಗ ಒದ್ಬಿಡ್ತು ನನಗೆ ಹಿಂದಕ್ಕೆ ಎಂತ ಬಿದ್ದೆ. ಏನ ದೌಡು ಕೊಡಂಗ ಇಲ್ಲ ಅದು ಹಾಲು ಎಷ್ಟು ಕಡಿಸತ್ವ ನಾನಂತರ ಅಲ್ಲಿ ಅದನ್ನಂತರ ಕರೆಯಂಗಿಲ್ಲ ನೋಡು. ಮಿಕ್ಕಿದ್ವಿ ಎರಡು ಹಾಕಳ ಅವು ಸಂಪನ್ನದವು ಎರಡು ಕರಿತೇನೆ, ಅದನ್ನಂತರ ಕರೆಯಂಗಿಲ್ಲ ಕಾವೇರಿ. ಅದು ಅಕ್ಕಿಯಲ್ಲೇ ಇದು ಮಾಡಿಬಿಟ್ಟಾಳ, ಆಕಿನ ಕರೆದ್ರೆ ಅದು ಕೊಡೋದು ಹಾಲು. ಯವ್ವ ಬಂದೇಪ್ಪ, ಜಳಕ ಅದು ಮಾಡಿದೆ. ಹ್ಞೂ ಬೇ, ನಂದು ಜಳಕ್ಕೆಲ್ಲ ಆಗೈತಿ, ನಾವು ಹೊಲಕ್ಕೆ ಹೋಗ್ಬೇಕು. ಏನಾರ ಮಾಡಿರಿ ಹೆಂಗೆ? ತಡಿಯಪ್ಪ ಆತು, ಒಂದೀಟ ಇದನ್ನ ಚಿತ್ರಾನ್ನ ಒಂದು ಮಾಡ್ಕೊಡ್ತಾನೆ ತಿನ್ನುವಂತೆ ಅಂತ ಆತು. ಅಯ್ಯ ಇನ್ನೂ ಮಾಡ್ಬೇಕು ಅಂದ್ರೆ ಹೊತ್ತಕ್ಕ ತಗೊಳವ. ನಾ ಅಲ್ಲೇ ಏನಾರು ತಿನ್ಕೊಂಡು ಹೋಗ್ಕೊಂಡು ತಗೋ, ಮಧ್ಯಾಹ್ನ ಉಣ್ಣಾಕ್ ಬರ್ತಾನಂತ. ಅಣ್ಣ ನಿನ್ನ ಸಲುವಾಗಿ ನಾ ಮಾಡಕತ್ತಿರ ತಡಿ, ಇನ್ನೊಂದು 2 ನಿಮಿಷ ತಡಕ ಆಕತಿ ತಿಂದು ಹೋಗಂತೆ ಅಂತ. ಇಲ್ಲ ಒಳ್ಳೆ ನನಗೆ ಹೊತ್ತಕತಿ. ಮತ್ತು ನೋಡು ಮೊನ್ನೆ ಒಂದೀಟು ಲಕ್ಷ ತಪ್ಪತ್ಲೆ ಎಳ್ನೀರು ಎಷ್ಟು ಹಾಕೊಂಡು ಯಾರ ಕೆಡ್ಕೊಂಡು ಹೋಗ್ಬಿಟ್ಟಾರ. ಒಂದೀಟು ಹೊಲದಂತೆಲ್ಲ ಇರೋಕಬೇಕು. ಓಸು ಇಳುವ ತನಕ ಇಳಿದ ಮೇಲೆ ಮತ್ತೆ ಚಿಂತಿರೋದಿಲ್ಲ, ಮತ್ತು ಓಸು ಇಳ್ಬೇಕಲ್ಲ, ಅದಕ್ಕೆ ಬರ್ತಾರೆ ಮತ್ತು ಇಳುವರು. ನಾವು ಓದಿ ಅಂದ್ರೆ ಬರ್ತಾರೆ, ಇಲ್ಲಕ್ರ ಮತ್ತು ಇದು ಮಾಡ್ತಾರೆ ಅವರು, ಸಡ್ಡು ಮಾಡಿಬಿಡ್ತಾರ. ಯವ್ವ ನಾ ಹುಕ್ಕಂತ ತಗೋಂಗಾರ. ನನ್ನ ಮಗ ಹಂಗಾಗುತ್ತಲ್ಲ ಪರ್ಸು, ಒಂದೀಟ್ ಲಗು ಲಗು ಹೆಚ್ಚೆ ಒಗ್ಗರಣೆ ಹಾಕ್ತೀನಿ ಅಂದ್ರೆ ನಿಧಾನ ಸರಿ ಎಸ್ತಾ. ಏನು ಗಂಟೆ ಮನೆಗೆ ಹೆಂಗೆ ಕೂಳ್ ಮಾಡ್ಕೊಂಡು ತಿಂತೀವೋ ಏನು ದೇವ್ರಿಗೆ ಗೊತ್ತು ಬಿಡ ನಿಂದು. ಅಯ್ಯಯ್ಯಯ್ಯ ಹೆಚ್ಚಾಕತ್ತಿದ್ದಿಲ್ಲ ಏನು, ನಾನು ಹಂಗೆ ಕುಂತಿದ್ನೇನು ಗಮ್ಮತ್ತ ನಿನಗೆ ಮಾಡಕತ್ತಾನಲ್ಲ ಅದಕ್ಕೆ ಹಂಗೆ ಮಾಡಕತ್ತಿ ಅಷ್ಟ ನೀನು. ಅಣ್ಣನಂತೇಳಿ ಇಲ್ಲೇ ಮಾತಾಡ್ಲೆ ಹೆಂಗೆ ಅಂತ. ಬೇಡ ಬೇಡ, ಇಲ್ಲಿ ಅವ್ವ ಮತ್ತು ಆಕಿ ಅಕ್ಕ ಅದಾಳ, ಸುಮ್ಮನೆ ನಾವೊಂದು ಹೇಳೋದು ಅವ್ರೊಂದು ಹೇಳೋದು ಮತ್ತು ಪೂರ ಉಲ್ಟಾನ ಮಾಡ್ತಾರೆ. ತಮ್ಮ ಪರವಾಗಿನ ಮತ್ತು ಮಾತಾಡ್ಕೊಂಡು ಏನೇನಾರ ಹೇಳ್ಬಿಡ್ತಾರ. ಬೇಡ ಬೇಡ ಇಲ್ಲಿ ಮಾತಾಡೋದು. ಅಣ್ಣ ಹೊಲಕ್ಕೆ ಹೋಗ್ಲಿ, ಅಲ್ಲೇ ಹೋಗ್ಕನ್ ನಾನು. ಅಷ್ಟು ಹೊಲದಾಗ ರಗಡೋದು ಕೆಲಸ. ಶೋಭಾ, ಅಯ್ಯಯ್ಯೋ ನಾನು ನೋಡು ಅಕ್ಕಿ ಹೋದಕ್ಕಿನ್ನ ನೆನೆಸ್ಕೊಳಕತ್ತಾನ ನೋಡು. ದಿನ ಒಂದು ಕೂಗಿ ರೂಢಿಗೈತಲ್ಲ, ಮರಿಬೇಕು. ಇನ್ನು ಮ್ಯಾಗ ಆಕಿನ ಅಷ್ಟು ಗಟ್ಟಿ ಮನಸ್ಸು ಮಾಡ್ಕೊಂಡು ತವ್ರ ಮನೆ ಸೇರಾಳ ಅಂದಮೇಲೆ ನಾನು ಗಂಡ್ಸು, ನಾನು ಯಾಕೆ ಆಕಿನ ನಗ್ಲಲ್ಲ ನೆನೆಸ್ಕೊಳ್ಳಿ. ಇಲ್ಲ, ಅಕ್ಕಿಯಾಗಿ ಆಕಿ ಬರೋ ತನಕ ನಾನು ಅಕ್ಕಿನ ಇದನ್ನು ಮಾಡೋದಿಲ್ಲ. ಚಪ್ಪಲ್ ಹೊರಗೆ ಬಿಟ್ಟ, ನಾನು ಹೊರಗೆ ನೋಡ್ತಾನೆ ತಡಿ. ಪರ್ಸಣ್ಣನಂತಲೇ ಮಾತಾಡ್ಬೇಕು. ಪಾಪ ಜ್ಯೋತಿ ಏನು ಮಾಡಲಿಲ್ಲ, ಅವರತ್ತಿ ಎಷ್ಟೆಲ್ಲ ನಾಟಕ ಮಾಡಿ ಗಂಡ ಹೆಂಡ್ತಿನ ಎಷ್ಟು ದೂರ ಮಾಡಿಬಿಟ್ಲಲ್ಲ. ಈಗ ಹೊಲಕ್ಕೆ ಹೋಗೋ ಹೊತ್ತ ಅಣ್ಣ ನೋಡೋಣ, ನಾನು ಆದ್ರೆ ಮಾತಾಡ್ತಾನೆ, ಇಲ್ಲಕ್ಕೆ ನನ್ನ ಗಂಡಿಗೆ ಹೇಳ್ತಾನೆ ಹೊಲದಂತೆಲೆ ಹೋಗಿ ಮಾತಾಡ್ರಿ. ಬೇಡ ಬೇಡ ಬೇಡ, ಅವರು ಮಾತಾಡಿದ್ರೆ ಸರಿಯಾಗಂಗಿಲ್ಲ, ಅದು ನಾನಾ ಮಾತಾಡ್ಬೇಕು. ಅವ್ರಿಗೇನು ಅಷ್ಟು ಗೊತ್ತಲ್ಲ. ಈ ದಿನ ಪ್ರತಿ ನಾನು ನೋಡಿದಕ್ಕೆಲ್ಲ ಕಷ್ಟ ಹೇಳ್ಕೊಂಡಿರೋದು ನನ್ನಂತೆಲೆ. ನಾನು ಮಾತಾಡಿ ಗಂಡ ಹೆಂಡ್ತಿನ ಹೆಂಗಾರ ಮಾಡಿ ಹೊಂದು ಮಾಡ್ಬೇಕು. ಇನ್ನು ಅವ್ರ ಹತ್ತಿದ ಕಳ್ಳಾಟನ ಬಯಲು ಮಾಡ್ಬೇಕು ಮುಂಚೆ. ಬಂದ ಪರ್ಸಣ್ಣ. ಅಂದಿರ್ರಿ ಹಲೋ ಅಲ್ಲೇ ಹೋದ ಪರ್ಸಣ್ಣ. ಯಾಕೆ ನನ್ಗೆ ಹೋಗತೈತಿ? ಶೋಭನ್ಗೆ ಹೇಳ್ತಿಕ್ಕಿ ಏನವ ಏನ ನೀ ಏನು ತಪ್ಪು ತಿಳ್ಕೊಳಲ್ಲ ಅಂದ್ರೆ ಒಂದು 2 ನಿಮಿಷ ನೀನಂತೇಳಿ ಮಾತಾಡ್ಬೇಕು. ನಮ್ಮ ಮನೆ ಸುದ್ದಿ ಏನು ಇದು ಮಾಡಕ್ಕೆ ಹೋಗ್ಬೇಡವ. ಏನು ನಮ್ಮ ಮನೆ ಸುದ್ದಿ ಮಂದಿ ಭಯ ಕೇಳೋದು ನನಗಂತೂ ಒಂಚೂರು ಇಷ್ಟ ಇಲ್ಲ. ಅದನ್ನೇನಾರ ಮಾತಾಡ್ತಿ ಅಂದ್ರೆ ಅದನ್ನ ಬಿಟ್ಟು ಬೇರೆ ಏನಾರ ಮಾತಾಡೋಣ. ಏನು ಏನ ನಾನು ಹೇಳೋದು ಒಂದು 2 ನಿಮಿಷ ಕೇಳಿಸ್ಕೊ ಮಾತು. ಆಮೇಲೆ ನೀ ಏನಾರ ಮಾಡ್ಕೊ ನಿಮ್ಮ ಮನೆ ಸುದ್ದಿ ನಿಮಗೆ. ನಾನು ನನ್ನ ಗೆಳತಿ ಪರವಾಗಿ ನಾ ಏನು ಮಾತಾಡ್ಬೇಕಲ್ಲ ಅದನ್ನೊಂದು 2 ಮಾತು ಮಾತಾಡ್ಬಿಡ್ತಾನೆ. ಮುಂದಿಂದು ನೀನು ಬಿಟ್ಟದ್ದು ಏನಂದ್ರೆ ಏನ ಶೋಭಾ ಬಂಗಾರದಂತ ಕೆಣ. ಏನು ನಿಮ್ಮವನ ಸರಿ ಇಲ್ಲ. ಅಲ್ಲ ತಂಗಿ, ಚಲೋತ್ನಂಗೆ ಮಾತಾಡು. ನಮ್ಮವ್ವ ಸರಿ ಇಲ್ಲ ಅನ್ನೋದು ನೀ ಏನು ಹೇಳ್ತಿದ್ದಿ? ಚಂದಂಗಿ ಮಾತಾಡೋದು ಕಲಿ. ಏನು ನಮ್ಮ ಮನೆ ಸುದ್ದಿ ನಿನಗೆ ಯಾಕವ ಅಂತ ಹೇಳಿದ್ನಿಲ್ಲ. ಅದನ್ನು ಬಿಟ್ಟು ನಮ್ಮವ್ವ ಸರಿ ಇಲ್ಲ 4 ಮಂದಿ ಇದ್ರಿಗೆ ಹಿಂಗೆ ಅಂದಿ ಅಂದ್ರೆ ನಮ್ಮವ್ವನ ಮರ್ಯಾದೆ ಏನಾಗಬಾರ್ದು, ನಮ್ಮ ಮನೆಯ ಮರ್ಯಾದೆ ಏನಾಗಬಾರ್ದು. ಅದಕ್ಕೆ ಹೇಳಕ್ಕಂತ ನಾನು ಸಿಟ್ಟಾಗಬೇಡ. ಏನು ಸಿಟ್ಟಾದ್ರೆ ಏನು ಅರ್ಥ ಆಗಲ್ಲ ನಿನಗೆ. ಸಿಟ್ಟಾಗಕ್ಕೆ ಹೋಗಬೇಡ. ಏನಂದ್ರೆ ಶೋಭಾ ಎಲ್ಲ ನನ್ನ ಹತ್ರ ಹೇಳ್ಕೊಳಕೇಣ. ಏನು ಆಕಿ ಭಾಳ ನೋವು ತಿಂತಿದ್ಲು ಮನ್ಯಾಗ. ನೀನು ಹೊಲಕ್ಕೆ ಹೋದಾಗ ನಿಮ್ಮವ್ವರು ಭಾರಿ ಹಿಂಸೆ ಕೊಡ್ತಿದ್ರು ಆಕಿಗೆ.
ಎಲ್ಲ ಕೆಲಸನೂ ಮಾಡಿಸೋದಾತು. ಅದ್ರಾಗ ಮೊನ್ನೆ ಒಂದು 2 ದಿವಸ ಉಣ್ಣಾಕ ರೊಟ್ಟಿ ಇಲ್ದಂಗೆ ಮಾಡಿಟ್ಟಿದ್ರಂತೆ. ಎಷ್ಟು ಹೊಟ್ಟಿ ಉರ್ದತಳ ನನ್ನ ಗೆಳತಿ ನೋಡಿ. ಏನು ಅವರಪ್ಪ ಅವ್ರವ್ವನಂತೇಳಿ ಮಾತಾಡೋಕೆ ನನ್ನಂತೇಳಿ ಬಂದು ಮಾತಾಡ್ತಿದ್ಲು. ಎಷ್ಟೆಲ್ಲ ನೋವು ತಿಂದಾಳಣ್ಣ ಆಕಿ. ನಿನ್ನೆ ಏನೇನು ಅಂದಿಲ್ಲ ಅಂತ ನಿಮ್ಮ ಅವ್ವರಿಗೆ. ಏನು ಅವರು ಈಕಿನ ತಪ್ಪು ಅನ್ನಂಗೆ ಇದು ಮಾಡಿ ನಾಟಕ ಮಾಡಿ ನಿನ್ನಂತೇಳಿ ತೋರ್ಕಿ ಇಷ್ಟೆಲ್ಲ ಮಾಡ್ಯಾರಣ್ಣ. ನೀನು ನಂಬೋದಿದ್ರೆ ನಂಬು, ಬಿಟ್ರು ಬಿಡು, ಅದು ನಿಮ್ಮ ಮನೆ ಸುದ್ದಿ. ನನ್ನ ಪರವಾಗಿ ನಾನು ಏನು ಹೇಳ್ಬೇಕತ್ತಲ್ಲ ನಿನಗೆ ಹೇಳ್ಬೇಕು ಅಂತಂದು ನಿನ್ನೆ ಸುಟ್ಟು ಕಾದೆ. ನೀನು ಹೊಲಕ್ಕೆ ಹೋದ್ರೆ ಬರ ಮುಂದಾರ ಕಾಣ್ತೀನ ಮಾತಾಡಿದ್ರೆ ಆತು. ನಿಮ್ಮ ಮನೆ ಅಂತೇಳಿ ಬಂದು ಮಾತಾಡೋ ಅಷ್ಟು ಶಕ್ತಿ ಇಲ್ಲಣ್ಣ ನಮ್ಗೆ. ನಿಮ್ಮವ್ವಾರು ಏನಾರ ಬಾಯಿ ಸಿಕ್ಕಂಗೆ ಬೇಯಕತ್ತು ಬಿಡ್ತಾರ. ಹಾಗಾಗಿ ಇಲ್ಲೇ ಕಂಡಿಲ್ಲ, ಅದಕ್ಕೆ ಹೇಳ ಅಂತಡಿ ಅಂತ ನಿಂತಣ. ಇಷ್ಟ್ರ ಮೇಲೆ ನಿನಗೆ ಬಿಟ್ಟದ್ದು ಅಲ್ಲ. ನಮ್ಮವ್ವ ಇಷ್ಟೆಲ್ಲ ಕೆಟ್ಟಾಕೆದಳ ಅಂತಂದು ಊರ ಮಂದಿಯೆಲ್ಲ ಮಾತಾಡಂಗಾತಲ್ಲ. ಅಲ್ಲ, ನನಗೆ ತಿಳಿದ ಮಟ್ಟಿಗೆ ನಮ್ಮವ್ವ ಅಂತಕ್ಕೆ ಅಲ್ಲ, ಏನು ಜನಗಳು ಒಂದೊಂದು ಥರ ಮಾತಾಡಕತ್ತಾರಲ್ಲ. ಬಂದೆ ಅಂತ ಇಂತು ಹೊಲಕ್ಕೆ. ಅಣ್ಣ ಎಲ್ಲದನ ಗಾಡಿ ಇಲ್ಲೇ ನಿಂದಿರ್ಸ್ಬಿಡ್ತಾನೆ. ಫಸ್ಟ್ ಅಣ್ಣ ಅತ್ಲಿತ್ಲಾಗ ಹೊಲ್ದಾಗ ಇರ್ತಾನ, ಹೋಗಿ ನೋಡ್ತಾನೆ ಎಲ್ಲದನ ಅಂತಂದು. ಅಣ್ಣ ಅಣ್ಣ, ಯಾರವರು? ಇವ ಯಾಕೆ ಬಂದಾನ ಇಲ್ಲಿ ಬಸವ? ಅಣ್ಣ ಯಾಕಪ್ಪ ಅಪರೂಪಕ್ಕೆ ಅಣ್ಣ ನೋಡ್ಕೊಂಡು ಹೊಲದಂತೇಳಿ ಬಂದ್ಬಿಟ್ಟಿದಿ? ಅಣ್ಣ ನನಗೆ ನೀನು ಅಣ್ಣ ಅನ್ನೋದು ಪ್ರೀತಿ ಯಾವಾಗ ಐತಣ್ಣ. ಅವ್ವ ಹಂಗೆ ಮಾಡ್ತಿದ್ಲಾಟ, ನೀನಂತೇಳಿ ಒಂದಿಟ್ಟು ಮಾತಾಡೋದಿತ್ತಣ್ಣ, ಅದಕ್ಕೆ ಬಂದಾನಿ. ಬಟ್ ನೀ ಏನು ಮಾತಾಡ್ಬೇಕಪ್ಪ ಹೇಳು. ಅಣ್ಣ ನಾ ಹೇಳೋದು ಚಲೋತ್ ನಂಗೆ ಕೇಳಿಸ್ಕೊ. ನೀನು ಸುಮ್ಮನೆ ಸಿಟ್ಟಾದ್ರೆ ಅರ್ತಿಲ್ಲ ಅಣ್ಣ. ಏನು ನೀನು ಆ ಸಿಟ್ಟಾಗಲ್ಲ ಅಂತ ಅಂದ್ರೆ ಆಟ ಹೇಳೋದು ನಾನು. ನಾ ಹೇಳೋದು ಪೂರ ಕೇಳಿಸ್ಕೊ, ಆಮೇಲೆ ಏನು ಇದ್ರೂ ಮಾತಾಡಿ. ನೀನು ಹೇಳು ಏನು? ಅಣ್ಣ ನೀ ಅನ್ಕೊಂಡಂಗಿಲ್ಲ ಅವ್ವ. ಏನು ನಾನು ಭಾಳ ತಪ್ಪು ತಿಳ್ಕೊಂಬಿಟ್ಟಿದ್ದೆ. ಅದಕ್ಕೆ ಮುನ್ನ ವೈನಿನ ಭಾಳ ಕೆಟ್ಟಾಗಿ ನಡ್ಕೊಂಬಿಟ್ಟೆ ನಾನು. ದಿನ ಎಷ್ಟೆಲ್ಲ ಅಡುಗೆ ಮಾಡಿಟ್ರನ ಒಲ್ಲೆ ಅನ್ನೋದು ಅಲ್ಲಿ ಇದು ಒಲ್ಲೆ ಅಂತಂದು ಎಷ್ಟು ಇದು ಮಾಡ್ತಿದ್ದೆ. ಈಗ ಎಷ್ಟು ನೋವು ಅನ್ಸಕತ್ತೈತಿ. ವೈನಿಗೆ ಹೆಂಗೆಲ್ಲ ಮಾಡಿಬಿಟ್ನೆಲ್ಲ ನಾನು ಅಂತಂದು. ಏನ ನಮ್ಮವ್ವ ಸರಿ ಇಲ್ಲ, ಬೇಕು ಅಂತನ ನಿನಗೂ ವೈನಿಗೂ ಜಗಳ ಆಗಂಗೆ ಮಾಡಿ ವೈನಿ ತವ್ರ ಮನೆ ಸೇರಂಗೆ ಮಾಡಿರೋದ ನಮ್ಮವ್ವ ರತ್ನಕ್ಕ. ಇಬ್ಬರು ಕೂಡ ಪ್ಲ್ಯಾನ್ ಮಾಡ್ಯಾರಣ್ಣ. ನೀನು ಬಲಿಯಾಗಿದ್ದಿ ಆಟ, ಅವರಿಬ್ಬರು ಪ್ಲ್ಯಾನಿಗೆ ನೀ ಬಲಿಯಾಗಿದ್ದಿ. ಬಸವ ತಮ್ಮ ಅಂತನೂ ನೋಡೋದಿಲ್ಲ. ಮತ್ತು ಏನು 2 ಇಟ್ಟ ಕಳಿಸ್ಬಿಡ್ತಾನೆ. ನನಗೆ ತಲೆ ಗಿರ್ರ ಅನ್ಸಕ್ಕೆ ಹೋಗ್ಬೇಡ ನೀನು. ಏನು ಆಗ್ಬೇಕಾಗೈತಿ ಈಗ? ಅವನ್ನ ವಿರುದ್ಧನೇ ಹಿಂಗೆ ಮಾತಾಡಕತ್ತಿ ಏನ ನೀನು? ಹಾಂ, ಯಾರು ತಲೆ ತುಂಬ್ಯಾರ ನಿನಗೆ? ಅಲ್ಲಿ ಬರ ಮುಂದನ ಕೀ ಹೆಣ್ಮಗಳನ್ನ ಹಂಗೆ ಮಾತಾಡಿದ್ಲ ಅವ್ಗೆ. ಯಾಕೆ ಎಲ್ಲರೂ ಸೇರಿಕೊಂಡು ಏನು ತಿಳ್ಕೊಂಡಿರಿ ನೀವು ನಮ್ಮ ಅವನ್ನ ಅಂತಂದು? ಹಿಂಗೆಲ್ಲ ಮಾತಾಡಿದ್ರೆ ಆಕಿಗೆ ಗೊತ್ತಾತಂದ್ರೆ ಇದೆಲ್ಲ ಎಷ್ಟು ಮನ್ಸಿಗೆ ನೋವು ಮಾಡ್ಕೊತಾಳ ಅವ್ವ. ನಿಮ್ಮ ವೈನಿ ಮಾಡಿದ್ದು ಕರೆಕ್ಟ್ ಐತೇನ? ಆಕಿಗೆ ಅವ್ವಗ ಕೈ ಎತ್ತಿದ್ಲಂತ, ಜೋರು ಮಾಡಿದ್ಲಂತ, ಕಣ್ಣೀರು ಹಾಕ್ಯಾಳ ಅವ್ವ ಇಡೀ ದಿನ. ನೋಡಿಯಲ್ಲ ಮನ್ಯಾಗಿದ್ದಿ, ಗೊತ್ತಿಲ್ಲ ಏನು ನಿನಗೆ? ಇದಾ ರೋಷಾವೇಶನ ಬೇಡ ಅಣ್ಣ. ಏನ ಇದಾ ರೋಷಾವೇಶದಿಂದನ ನೀನು ಇವತ್ತು ವೈನಿನ ತವ್ರ ಮನೆ ಹೋಗಂಗೆ ಮಾಡಿರೋದು. ಇಷ್ಟು ಆವೇಶ ಮಾಡ್ಕೊಳಕ್ಕೆ ಹೋಗ್ಬೇಡ. ಏನ ಅವ್ವ ನೀನು ಅನ್ಕೊಂಡಂಗಿಲ್ಲ ಇಲ್ಲಕಿ ಬೇಕು ಅಂತನ ಇದನ್ನು ಮಾಡಿ ನೀನು ಅತ್ತಿಗೆಮ್ಮ ಹೊಡೆದಾಡಂಗೆ ಮಾಡಿ ಆಕಿ ಮನೆ ಬಿಟ್ಟು ಹೋಗ್ಲಿ ಅಂತಾನೆ ಇಬ್ಬರು ಸೇರಿ ಇದು ಮಾಡಿ ಅವರಿಬ್ಬರು ಹೊಡೆದಾಡೇ ಇಲ್ಲ ಅವತ್ತು. ಏನ ಮಾತಿಗೆ ಮಾತಾಡ್ಯಾರ ಅಷ್ಟ ಆಗೈತಿ. ತನ್ನ ಪಾಡಿತಾನ ವೈನಿ ಕೆಲಸ ಮಾಡಕತ್ತಾಳ ನಮ್ಮ ಅವ್ವ. ಅದನ್ನ ದೊಡ್ಡ ನೀ ಬರಾ ತನಕನೂ ತಾಯಿ ಮಗಳು ಇಬ್ಬರು ಮಾತಾಡ್ಕೊಂಡು ಕುಂತಾರ. ನೀ ಎಲ್ಲಿ ಬರಾ ಹೊತ್ತು ಗೊತ್ತಾಗೈತಲ್ಲ, ನೀ ಬರಾ ಹೊತ್ತಿನಾಗ ಒಳ್ಳೆ ಪ್ಲ್ಯಾನ್ ಮಾಡಿಕೊಂಡು ಅವರಿಬ್ಬರು ಮಾತಾಡಿದ್ದು ಕೇಳಿಸ್ಕೊಂಡೆ ಹೇಳಕತ್ತೇನೆ ಅಣ್ಣ ನಾನು. ಏನು ಇಷ್ಟ್ರ ಮೇಲೆ ನಿನ್ನಿಷ್ಟ. ನನ್ನ ಏನು ಹೇಳ್ಬೇಕಾಗೈತಿ ಎಲ್ಲ ಹೇಳೇನಿ. ಏನು ಹೇಳೋದು ನಾ ಎಲ್ಲ ಹೇಳೇನಿ. ಇನ್ನು ನೋಡೋಣ ಏನು ಮಾಡ್ತಿ.